ஈஸ்வரப்பா இருக்காரு, அவர்கிட்ட பேசலாம். சார் வணக்கம். வணக்கம் சார், நீங்க முன்னாடி பிஜேபியில இருந்திருக்கிறீங்க. சோ இப்போ நீங்க தனியா போட்டியிட என்ன காரணம் சார்? ನಾನು ಭಾರತೀಯ ಜನತಾ ಪಾರ್ಟಿಯನ್ನ ಶುದ್ಧೀಕರಣ ಮಾಡೋಕ್ಕೋಸ್ಕರ ಚುನಾವಣೆ ನಿಂತಿದ್ದೀನಿ. ಯಾವ ರೀತಿ ನರೇಂದ್ರ ಮೋದಿ ಅವರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಕೈಯಲ್ಲಿ ಕಾಂಗ್ರೆಸ್ ಇದೆ, ಆ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಪ್ಪ ಮಕ್ಕಳ ಕೈಯಲ್ಲಿದೆ. ಇದನ್ನು ಮುಕ್ತ ಮಾಡಬೇಕು, ಪಕ್ಷವನ್ನು ಶುದ್ಧೀಕರಣ ಮಾಡಬೇಕು, ಹಿಂದುತ್ವದ ವಿಚಾರಕ್ಕೆ ಹೆಚ್ಚು ಬೆಂಬಲ ಸಿಗಬೇಕು ಅನ್ನೋದಕ್ಕೋಸ್ಕರ ನಿಂತಿದ್ದೇನೆ. நீங்க வெற்றி பெற வாய்ப்பு இருக்குன்னு பாக்குறீங்களா? நீங்க தாமரை சின்னம், லோட்டஸ் சின்னத்தை வந்து எதிர்த்து போட்டியிடுறது எப்படி? ನನಗೆ ಚಿಹ್ನೆಗಿನ್ನೇ ಗೊತ್ತಿಲ್ಲ. ಜನ ಸಾಗರ ಸೇರಿದೆ, ಜನ ನನಗೆ ಬೆಂಬಲ ಕೊಡ್ತಿದ್ದಾರೆ. 100ಕ್ಕೆ 100 ನಾನೇ ಗೆಲ್ತೇನೆ. ಬಿಜೆಪಿயை விட உங்களுக்கு ಕ್ರೌಡ್ அதிகமா இருக்கு, என்ன ಕಾರಣம்? ಜನಸಾಮಾನ್ಯರು ನನಗೆ ಇಷ್ಟಪಡ್ತಾ ಇದ್ದಾರೆ. ಬಿಜೆಪಿ ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಜನ ಇಷ್ಟಪಡ್ತಿದ್ದಾರೆ. ಬಿಜೆಪಿನಲ್ಲಿ ಸಾಮೂಹಿಕ ನಾಯಕತ್ವ ಈಗಿಲ್ಲ. ಮುಂಚೆ ಬಿಬಿ ಶಿವಪ್ಪ, ಡಿ.ಎಸ್. ಶಂಕರಮೂರ್ತಿ ಅವರು, ವಿ.ಎಸ್. ಆಚಾರ್ಯ, ಅನಂತಕುಮಾರ್, ಯಡಿಯೂರಪ್ಪ, ನಾನು ಎಲ್ಲರೂ ಒಟ್ಟಿಗೆ ಈ ಪಾರ್ಟಿ ಸಾಮೂಹಿಕ ನಾಯಕತ್ವದಲ್ಲಿ ಕಟ್ತಾ ಇದ್ವಿ. ಈಗ ಅಪ್ಪ ಮಕ್ಕಳ ಕೈಯಲ್ಲಿದೆ, ಅದನ್ನು ಮುಕ್ತ ಮಾಡಬೇಕು ಅಂತ ಜನನು ಇಷ್ಟಪಟ್ಟಿದ್ದಾರೆ. ಜನರು ತಕ್ಕಂತೆ ನಾವು ಮಾಡ್ತಾ ಇದ್ದೀವಿ.